ಪರಪ್ಪನಗ್ರಹಾರದಲ್ಲಿ ದರ್ಶನ್ಗೆ ಕಿರುಕುಳ ಕೊಡಲಾಗ್ತದೆ ಅಂತ ದರ್ಶನ್ ಪರ ವಕೀಲರು ಇವತ್ತು ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನು ಮತ್ತೊಮ್ಮೆ ಮಾಡಿದರು. ನೋಡಿ, ಜೈಲಲ್ಲಿ ಅತ್ಯಾಚಾರಿ ಉಮೇಶ್ ರೆಡ್ಡಿಗೆ ವಿಐಪಿ ಟ್ರೀಟ್ಮೆಂಟ್. ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕಲರ್ ಟಿವಿಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಏನೂ ಕೊಟ್ಟಿಲ್ಲ, ಯಾವ ಸೌಲಭ್ಯ ಕೂಡ ಇಲ್ಲ. ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ಸುನಿಲ್ ಈ ವಾದವನ್ನು ಮಂಡಿಸಿರೋದು. ದರ್ಶನ್ 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ರೇಪಿಸ್ಟ್ಗೆ ಕೊಡ್ತಾ ಇರೋ ಸೌಲಭ್ಯ ದರ್ಶನ್ಗೆ ಕೊಡ್ತಾ ಇಲ್ಲ. ಉಮೇಶ್ ರೆಡ್ಡಿಗೆ ಎಲ್ಲಾ ಸೌಲಭ್ಯ ಕೂಡ ಅಲ್ಲಿದೆ. ಬಟ್ ನನ್ನ ಕಕ್ಷಿದಾರಂತ ಏನ್ ಕತೆ, ಯಾರಿಗೆ ಹೋಲಿಕೆ ಮಾಡಿ ವಾದವನ್ನು ಮಂಡಿಸ್ತಾ ಇದ್ದಾರೆ ನೋಡಿ. ಜೈಲಲ್ಲಿ ಅತ್ಯಾಚಾರಿ ಉಮೇಶ್ ರೆಡ್ಡಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಕಲರ್ ಟಿವಿ ಕೊಟ್ಟಿದ್ದಾರೆ ಸ್ವಾಮಿ, ಆದ್ರೆ ನನ್ನ ಕಕ್ಷಿದಾರನಿಗೆ ಯಾವ ಸೌಲಭ್ಯ ಕೂಡ ಇಲ್ಲ. 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಬೇಸಿಕ್ ಫೆಸಿಲಿಟಿ ಕೇಳಿದ್ರೆ ಕೊಡಲ್ಲ. ಅವ್ರಿಗೆ ಕೊಡ್ತಾರೆ, ಇವ್ರಿಗೆ ಕೊಡಲ್ಲ, ಯಾಕೆ ಅಂತ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಕಂಪ್ಯಾರಿಸನ್ಗೆ ತೆಗೆದುಕೊಂಡ ಹೆಸರು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾವ ರೀತಿ ಆರ್ಗ್ಯುಮೆಂಟ್ ಮಾಡಿದ್ರು, ಇದು ಅವರ ವಾದಕ್ಕೆ ಎಷ್ಟು ಅನುಕೂಲವನ್ನ ತರೋ ಸಾಧ್ಯತೆ ಇದೆ? ಮಮತಾ, ದರ್ಶನ್ ಜೈಲಿನ ಒಳಗೆ ಅನುಭವಿಸ್ತಿರುವಂತಹ ಕಿರುಕುಳವನ್ನ ಅಥವಾ ಜೈಲಿನ ಒಳಗೆ ಅವ್ರನ್ನ ಇರಕ್ಕಾಗದೇ ಇರೋದ್ರ ಬಗ್ಗೆ ಇದೀಗ ಸುನಿಲ್ ತಮ್ಮ ಆರ್ಗ್ಯುಮೆಂಟ್ನಲ್ಲಿ ಹೇಳ್ತಿರುವಂತಹದ್ದು. ಒಂದು, ಎಲ್ರಿಗೂ ಕೂಡ ಸೌಲಭ್ಯವನ್ನು ಕೊಡಲಾಗಿದೆ, ದರ್ಶನ್ಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಫಾಲೋ ಅಪ್? ಇಡೀ ದೇಶದಲ್ಲಿ ದರ್ಶನ್ ಪ್ರಕರಣದಷ್ಟು ಫಾಲೋ ಅಪ್ ಬೇರೆ ಯಾವ ಕೇಸ್ಗಳಲ್ಲೂ ಕೂಡ ಪೊಲೀಸರು ಮಾಡಿಲ್ಲ. ಆದರೆ ಈ ಪ್ರಕರಣದಲ್ಲಿ ಅಷ್ಟೊಂದು ಫಾಲೋ ಅಪ್ ಅನ್ನು ಮಾಡಲಾಗ್ತಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಕಳೆದ 45 ದಿನಗಳಿಂದ ದರ್ಶನ್ ಅಲ್ಲೇ ಇದ್ದಾರೆ. 14 ದಿನಗಳ ನಂತರ ಕ್ವಾರಂಟೈನ್ ಸೆಲ್ನಿಂದ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಬೇಕು, ಆದರೆ ಮಾಡುವಂತಹ ಕೆಲಸವನ್ನು ಮಾಡಲಿಲ್ಲ. ಎಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ದರ್ಶನ್ ಯಾರು ಈ ಗಾಂಜಾ ಮಾರಾಟ ಮಾಡುವಂಥವರು, ನಕ್ಸಲೈಟ್ಸು, ಅದ್ರ ಜೊತೆಗೆ ಉಗ್ರ ಚಟುವಟಿಕೆಗಳನ್ನು ನಡೆಸಿ ಜೈಲು ಸೇರುವಂತಿರುವವರು ಅಂಥವರ ಬಳಿ ದರ್ಶನ್ನ ಇಡುವಂಥ ಕೆಲಸವನ್ನು ಮಾಡಲಾಗಿದೆ. ಸಣ್ಣ ಕನಿಷ್ಠ ಸೌಲಭ್ಯವನ್ನು ಜೈಲಿನ ಅಧಿಕಾರಿಗಳು ಕೊಡ್ತಿಲ್ಲ. ಒಂದು, ರೇಪಿಸ್ಟ್ ಆರೋಪಿ ಉಮೇಶ್ ರೆಡ್ಡಿಗೆ ಒಳ್ಳೆಯ ಸೌಲಭ್ಯವನ್ನು ಕೊಡಲಾಗಿದೆ. ಕಲರ್ ಟಿವಿಯನ್ನು ಆತನಿಗೆ ಕೊಡಲಾಗಿದೆ. ಅತ್ಯಾಧುನಿಕ ಸೌಲಭ್ಯದಲ್ಲಿ ಆತ ಜೈಲಿನ ಒಳಗಿದ್ದಾನೆ. ಉಮೇಶ್ ರೆಡ್ಡಿಗೆ ಕೊಡುವಂತಹ ಸೌಲಭ್ಯವನ್ನು ದರ್ಶನ್ಗೆ ಕೊಡೋದಕ್ಕೆ ಸಾಧ್ಯ ಯಾಕಾಗ್ತಿಲ್ಲ? ಇವ್ರಿಗೆ ಎಲ್ಲ ಆರೋಪಿಗಳನ್ನ ಇವರು ಇದೇ ರೀತಿಯಾಗಿ ಇಟ್ಟಿದ್ದಾರಾ ಅಂತೇಳಿ ಇದೀಗ ಸುನಿಲ್ ತಮ್ಮ ಆರ್ಗ್ಯುಮೆಂಟ್ನಲ್ಲಿ ಒಂದಷ್ಟು ಆಕ್ಷೇಪಗಳನ್ನು ಎತ್ತುತ್ತಿದ್ದಾರೆ. ಜೈಲಿನ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ತಾರತಮ್ಯವನ್ನು ಮಾಡ್ತಿದ್ದಾರೆ? ದರ್ಶನ್ ಕೇಸ್ ಮಾತ್ರ ಇಷ್ಟೊಂದು ಪ್ರಮುಖವಾಗಿ ತೆಗೆದುಕೊಂಡು ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೊಡುವಂತಹ ಕೆಲಸಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನೋ ಮಟ್ಟಿಗೆ ಇದೀಗ ತಮ್ಮ ಆರ್ಗ್ಯುಮೆಂಟ್ ಅನ್ನ ಸಲ್ಲಿಕೆ ಮಾಡ್ತಿರುವಂತಹದ್ದು. ತನ್ನ ಕಕ್ಷಿದಾರನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಸುನಿಲ್ ಈ ಮೂಲಕ ಮಾಡ್ತಿದ್ದಾರೆ.